ಇದು ಕತ್ತಿ ಬೀನ್ಸ್ ಒಂದು ಅಡಿ ಆಗುತ್ತೆ. ಹೌದಾ? ಇದು ಸ್ವಲ್ಪ ಸಣ್ಣ ಸಣ್ಣದು. ಇದೊಂದು ಕಿಡ್ನಿ ಬೀನ್ಸ್ ಅಂತ ಹೇಳಿ, ಕಿಡ್ನಿ ಟೈಪ್ ಎಲ್ಲ ಆಗುತ್ತೆ. ಇದು 3 ವೆರೈಟಿ ಬೀನ್ಸ್. ಇದು ಸುಂದರಿ ಅರಿವೆ. ಹೌದು, ಸುಂದರಿ ಹರಿವೆ, ಬಿಳಿ ಸುಂದರಿ ಅರಿವೆ. ಹೌದು ನೋಡಿ, ಇದು ಮೀನ್ ಆಗ ಮೊನ್ನೆ ತೋರಿಸಿ ನೋಡಿ, ಇದು ಪಿಂಕ್ ಇದೆ. ಹೌದು, ಬಿಳಿ ಕಲರ್ ಮಾತ್ರ ನೋಡಿ. ಇದು ಪ್ರಾಕೃತಿಕವಾಗಿ ಮೆಣಸು ಅನ್ನೋದು ಬಗ್ಗಿ ಇರಬೇಕು. ಇದು ನೋಡಿ ಮೇಲೆ ನೋಡಿ, ಆಕಾಶ ನೋಡ್ತೀವಿ. ಇದು ಜಪಾನ್ ಮೆಣಸು, ಇದು ಜಪಾನ್ ಮೆಣಸು. ಹೌದು, ತುಂಬಾ ಚೆನ್ನಾಗಿದೆ. ಮುಗಿಲ್ ಮೆಣಸು ನೋಡಿ, ಟೊಮೆಟೊದಲ್ಲೇ ಬಿಳಿ ಟೊಮೆಟೊ. ಹೌದು ಹೌದು ಹೌದು, ಸೂಪರ್ ಅಲ್ಲ ಸರ್? ನೋಡಿ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಫುಲ್ ಕಲರ್ ಬಿಳಿ ಇದೆ. ಇದು ಹಣ್ಣಾದ್ಮೇಲೆ ಅದು ಪಿಂಕ್ ಆಗುತ್ತೆ, ಪಿಂಕ್ ಕಲರ್ ಬರ್ತದೆ. ಇದು ನಮ್ಮ ಆಫ್ರಿಕನ್ ಬಸಳೆ, ಇದು ದಪ್ಪ ಎಲೆ. ಇದು ಆಫ್ರಿಕನ್ ಬಸಳೆ. ನೋಡಿ, ಇದ್ರ ಎಲೆ ನೋಡಿ. ಇದ್ರದ್ದೇನ್ ಸ್ಪೆಷಲ್ ಸರ್? ಇದು ಎಲೆ ದಪ್ಪ ಆಗಿರ್ತದೆ, ತುಂಬಾ ರುಚಿಕರ ಆಗಿರ್ತದೆ. ಹೈಬ್ರಿಡ್ ಅಲ್ಲ, ಆಫ್ರಿಕನ್ ಅಂತ ಆಫ್ರಿಕನ್ ಬುಡಕಟ್ಟುಗಳು ಉಪಯೋಗ ಮಾಡ್ತಿದ್ರು ಬಸಳೆ. ಅಲ್ಲಿಂದ ಯಾರು ತಗೊಂಡ್ಬಂದ್ರು. ನಮಸ್ಕಾರ ಸರ್. ಮನೆ ಹಿಂದ್ಗಡೆ ತೋಟ ತೋರಿಸಿದ್ರಿ, ಮತ್ತೆ ಏರುಮಡಿ ಪದ್ಧತಿ ತೋಟ ತೋರಿಸಿದ್ರಿ. ಈಗ ಮನೆ ಮುಂದೆ ಏನೇನಿದಾವೆ, ಇದರಲ್ಲಿ ಏನೇನು ಜೋಡಿಸ್ಕೊಂಡಿದ್ದೀರಿ, ಯಾವ ಥರ ಗಿಡಗಳಿದ್ದಾವೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ಓಕೆ ಸರ್, ಬನ್ನಿ. ಮನೆ ಎದುರುಗಡೆಗೆ ತುಂಬಾ ಎಲ್ರಿಗೂ ಜಾಗ ಇರ್ತದೆ. ಒಂದ್ ಸಣ್ಣ ಸಣ್ಣ ಜಾಗಗಳು ಇರ್ತದೆ. ಗೇಟಿಂದ ಎಷ್ಟೋ ದೂರ ಜಾಗ ಇಟ್ಕೊಂಡಿರ್ತಾರೆ. ಆ ಜಾಗಗಳಲ್ಲೂ ಕೂಡ ಕ್ರೋಟನ್ ರೀತಿಯಲ್ಲಿ ಹೂಗಳನ್ನು ಬೆಳೆಸಲಿಕ್ಕೆ ಆಗ್ತದೆ, ಮತ್ತು ತರಕಾರಿಗಳನ್ನು ಬೆಳೆಸಲಿಕ್ಕೆ ಆಗ್ತದೆ. ನೋಡಿ, ಇದು ನಿಮ್ ಭಾಗದಲ್ಲೂ ಇದೆಯೋ ಗೊತ್ತಿಲ್ವಾ, ನಮ್ಮ ಭಾಗದಲ್ಲಿ ಹಿಂದೆ ಮಣ್ಣಿನಿಂದ ಎಲ್ಲ ಬರೋದಕ್ಕಿಂತ ಮೊದಲು ಇದನ್ನ ತಿಟ್ಟೆ ಅಂತ ಹೇಳ್ತಿದ್ವಿ. ಇದಕ್ಕೆ ಏನಂತಾರೆ ಸರ್? ತಿಟ್ಟೆ ಅಂತ ಹೇಳಿ. ಇದು ತುಂಬಾ ಫೇಮಸ್ ನಮ್ಮ ಕಡೆಗೆ. ತುಂಬಾ ಕಡಿಮೆ ಖರ್ಚಿಲಾಗದೆ, ಮಣ್ಣನ್ನು ಹುಳಿ ಬರಿಸಿ ಒಂದಿನ ಮರುದಿವಸ ಮಾಡುವಂತದ್ದು. ಗಟ್ಟಿಯಾಗಿರ್ತದೆ, ಯಾವುದೇ ಗೊಬ್ಬರಗಳು ಹೊರಗೆ ಹೋಗಲ್ಲ, ನೀರು ಹೊರಗೆ ಹೋಗಲ್ಲ. ಬಾರ್ಡರ್ ಟೈಪ್ ಆಗ್ತದೆ. ಹೌದು ನೋಡಿ ಸರ್, ಇದೊಂದು ಸಣ್ಣ ಒಂದು ಬೇಲಿ ಟೈಪ್ ಅಲ್ಲಿ ಮಾಡಿದೀವಿ. ಈ ಬೇಲಿ ಏನಕ್ಕೆ ಅಂತ ಹೇಳಿದ್ರೆ, ಇದು ಬಳ್ಳಿಗಳನ್ನು ಹಬ್ಬಿಸ್ಲಿಕ್ಕೆ. ಇದರಲ್ಲೂ ಒಂದು ದೊಡ್ಡ ಪಾಠ ಇದೆ ನೋಡಿ. ಇದು ಗ್ಲಿಸಿರಿಯಾ ಅಂತ ಹೇಳಿದ್ರೆ ಸಾರಜನಕವನ್ನು ಭೂಮಿಗೆ ಸ್ಥಿರೀಕರಣ ಮಾಡ್ತದೆ. ಗೊಬ್ಬರದ ಸೊಪ್ಪು ಅಂತ ಹೇಳಿದ್ರೆ ಇದಕ್ಕೆ. ಈಗ ಬೇಲಿಗೆ ಕಟ್ಟಿಗೆನಾಯ್ತು, ಹೌದು, ಜೊತೆಗೆ ಹಸಿರೆಲೆ ಗೊಬ್ಬರನಾಯ್ತು. ಹೌದು, ಇದನ್ನು ಈಗ ಬುಡಕ್ಕೆ ಹಾಕಿ ನಾವು ನೀರಲ್ಲಿ ಹಾಕಿಟ್ಟು ಕೊಳಸಿ ಹಾಕಿದ್ರೆ ಒಳ್ಳೆ ಗೊಬ್ಬರ ಆಗುತ್ತೆ. ಹಿಂಗೆ ಹೀಗೆ ಬಿಸಾಡಿದ್ರು ಒಳ್ಳೆ ಗೊಬ್ಬರನೇ ಆಗುತ್ತೆ. ಅದರ ಜೊತೆಗೆ ಇದು ಪರ್ಮನೆಂಟ್ ಆಗಿರೋ ಸೆಟ್ಟರ್ ಆದ್ರಿಂದಾಗಿ ಇದಕ್ಕೆ ಒಂದಷ್ಟು ಬಳ್ಳಿಗಳನ್ನು ಬಿಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಹತ್ರ ನೀವು ನೋಡಿದಾಗ ಗೊತ್ತಾಗುತ್ತೆ. ಇದು 3 ವೆರೈಟಿ. ಇದು ನೋಡಿ, ಇದೊಂದು ವೆರೈಟಿ ಇದು ಬೀನ್ಸ್. ಇದರ ಎಲೆಗಳು ನೋಡಿ, ದೊಡ್ಡ ಎಲೆ. ಇದರ ಎಲೆ ನೋಡಿ, ಇದು ಸ್ವಲ್ಪ ಪಿಂಕ್ ಇದೆ, ಕರೆಕ್ಟಾ? ಇದು ಫುಲ್ ಹಸಿರಿದೆ. ಇದು ಸ್ವಲ್ಪ ಬೇರೆ ಟೈಪ್, ಡಾರ್ಕ್ ಇದೆ. 3 ವೆರೈಟಿ ಇದು ಬೀನ್ಸ್ಗಳಿದೆ. ಇದು ಕತ್ತಿ ಬೀನ್ಸ್ ಒಂದು ಅಡಿ ಆಗುತ್ತೆ. ಹೌದಾ? ಇದು ಸ್ವಲ್ಪ ಸಣ್ಣ ಸಣ್ಣದು. ಇದೊಂದು ಕಿಡ್ನಿ ಬೀನ್ಸ್ ಅಂತ ಹೇಳಿ, ಕಿಡ್ನಿ ಟೈಪ್ ಎಲ್ಲ ಆಗುತ್ತೆ. ಇದು 3 ವೆರೈಟಿ ಬೀನ್ಸ್. ಇದು ಪೂರ್ತಿ ಬಳ್ಳಿಗಳು. ಇದು ಮಾಡಾಗಲ್ಲ. ಇದು ನೋಡಿ, ಅಲಸಂಡೆ, ಇಲ್ಲ ಹೂವಾಗಿರುತ್ತೆ ಅಲಸಂಡೆ. ಇದು ಸೋರೆ. ಇದು ಪೂರ್ತಿ ಇದೇ ರೀತಿದ್ದು. ಇದು ಒಂದ್ ಲೈನ್ ಪೂರ್ತಿ ಬಳ್ಳಿಗಳು. ಇದು ಬಳ್ಳಿಗಳು ಅಂತ ಹೇಳಿದ್ರೆ ಇದು ಏನು ಇದೆ ಕ್ರೋಟನ್ ಇದೆಲ್ಲ, ಇದನ್ನ ಬುಡದಲ್ಲಿ ಹಾಕಿರೋದು. ಇದ್ರಲ್ಲಿ ವೇಸ್ಟ್ ಆಗಬಾರ್ದು ಅಂತ ಹೇಳಿ ನೋಡಿ. ನಿಮ್ಗೆ ಸುಂದರಿ ಅಂತ ಹೇಳಿ ಒಂದು ಹರಿವೆ ತೋರಿಸಿದೆ. ಅದರಲ್ಲಿ ಬಿಳಿ ವೆರೈಟಿ ಇದು ನೋಡಿ. ಇದು ಪಿಂಕ್ ನೋಡಿ, ಇದೆ ಬಿಳಿ ಕಲರ್ ಆಡೋದಂಗಿದೆ ಸರ್. ಮಾಮೂಲಾಗಿ ಹಸಿರು ಕೆಂಪು ಕಾಂಡಗಳಿರೋದು ನೋಡಿವಿ. ಹೌದು, ಇದು ಪೂರ್ತಿ ಬಿಳಿಯಾಗಿದೆ. ಇದು ಬಿಳಿದು ನೋಡಿ. ಸೂಪರ್. ನೋಡಿ, ಇಲ್ಲಿ ಒಂದು ಇದೆ, ಇದು ಬಿಳಿದು. ಇದಕ್ಕೆ ಸುಂದರಿ ಅಂತನಾ? ಸುಂದರಿ, ಬಿಳಿ ಸುಂದರಿ ಅಂತ ಹೇಳಿ. ಸುಂದರಿ ಅರಿವೆ. ಹೌದು, ಸುಂದರಿ ಹರಿವೆ, ಬಿಳಿ ಸುಂದರಿ ಅರಿವೆ. ಹೌದು ನೋಡಿ. ಇದು ಮೀನ್ ಆಗ ಮೊನ್ನೆ ತೋರಿಸಿ ನೋಡಿ. ಇದು ಪಿಂಕ್ ಇದೆ. ಹೌದು, ಬಿಳಿ ಕಲರ್ ಮಾತ್ರ ಚೇಂಜ್ ಇರುತ್ತೆ. ಸೂಪರ್ ಸರ್. ಇಲ್ಲಿ ಇದೆಲ್ಲ ಕೂಡ ಅದೇ ರೀತಿ. ಇದರಲ್ಲಿ ಡಾರ್ಕ್ ಪಿಂಕ್ ಬರ್ತವೆ. ಹೌದೌದು, ಇದು ಲೈಟ್ ಪಿಂಕ್ ಇದೆ. ಲೈಟ್ ಪಿಂಕ್. ಎಲ್ಲದರಲ್ಲೂ ಫೇಮಸ್ ಅಂದ್ರೆ ಇದು ಬಿಳಿ ಸುಂದರಿ. ಹೌದೌದು, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಕರೆಕ್ಟ್ ನೋಡಿ ಸರ್. ಇದು ನೋಡಿ, ಇದು ಎಕ್ಕಮಲೆ. ಇದು ಮನೆ ಎದುರುಗಡೆ ನೆಟ್ರೆ ಒಳ್ಳೇದು ಅಂತ ಬಿಳಿ ಅಕ್ಕ ಹೇಳ್ತಾರೆ. ಅದು ಸಾಂಸ್ಕೃತಿಕವಾಗಿ ಎಷ್ಟು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ಆದ್ರೆ ರೈತನ ಮನೆ ಹತ್ರ ಇದು ಇಟ್ಕೊಂಡ್ರೆ ಎಲೆಗಳನ್ನೆಲ್ಲ ಗೊಬ್ಬರವಾಗಿ ಉಪಯೋಗ ಮಾಡಿದ್ರೆ ಗೊಬ್ಬರ ಆಗ್ತದೆ. ಗೊಬ್ಬರ ಜೊತೆಗೆ ಇದರಿಂದ ಮನೆ ಒಳಗ ಬರೋ ಗಾಳಿ ಹೌದು ಶುದ್ಧ ಆಗುತ್ತೆ. ಒಂದು ಸಣ್ಣ ಬಾವಿ ಇದೆ, ಆ ಬಾವಿ ಪಕ್ಕದಲ್ಲಿ ಒಂದಷ್ಟು ಸೆಟಪ್ ಮಾಡಿದೀವಿ. ಇಲ್ಲಿ ಬನ್ನಿ ನೋಡಿ, ಇದೊಂದು ಕಾಸರಗೋಡು ವೆರೈಟಿ. ಇದು ಹೇಗಿದೆ ನೋಡಿ, ಪಿಂಕ್, ಪಿಂಕ್ ಇದೆ, ಡಾರ್ಕ್ ಇದೆ. ಇದು ಕಾಸರಗೋಡು ವೆರೈಟಿ. ಇದು ಕಾಸರಗೋಡು ವೆರೈಟಿ ನೋಡಿ. ಇದು ಇಲ್ಲಿ ನೋಡಿ, ಇದು ಮುಸುಕಿನ ಬದನೆ ಅಂತ ಹೇಳಿ. ಮುಸುಕು ಬದನೆ ನೋಡಿ. ಇಲ್ಲಿ ನೋಡಿ, ಹೀಗಿರ್ತದೆ ಬದನೆ. ಮೇಲೆಲ್ಲ ಕವರ್ ಆಗಿರ್ತದೆ. ಇದು ಹಣ್ಣಾಗುವಾಗ ಪಿಂಕ್ ಆಗುತ್ತೆ, ಕೆಂಪು ಟೊಮೆಟೊ ಹಂಗಾಗುತ್ತೆ ನೋಡಿ. ಹಿಂಗೆ ಈಗ ಹೂವು ಬಿಟ್ಟು ಮುಸುಕಿನ ಜೊತೆನೆ ಬರ್ತದೆ. ಮುಸುಕಾಗಿ ಬರ್ತದೆ. ಒಳಗಡೆ ಕಾಯಿ ಬೆಳೀತಾ ಬರ್ತದೆ. ಹೌದೌದು, ಹಿಜಾಬ್ ಎಲ್ಲ ಆಗಿರ್ತಾರಲ್ಲ ಆ ಟೈಪ್ ಅಲ್ಲಿ ಕವರ್ ಆಗಿ ಬರ್ತದೆ. ಆಗ ನಾನು ಬೀನ್ಸ್ ತೋರಿಸಿದೆ ನೋಡಿ, ಅದನ್ನು ಈ ಬಾವಿಗೆ ಹಾಕಿದೆ. ಇದು ಬಾವಿ ಸುತ್ತ
ಆಗ ಬಾವಿಗೆ ತಂಪಾಗಿರ್ತದೆ, ಅದರ ಜೊತೆಗೆ ವೇಸ್ಟ್ ಆಗಲ್ಲ ಜಾಗನೂ ನೋಡಿ ಇಲ್ಲಿ ಇದ್ದದ್ರಲ್ಲೇ ಅಡ್ಜಸ್ಟ್. ನೋಡಿ ಇದೊಂದು ಇದು ಆಗಿದೆ ನೋಡಿ, ನಿಮ್ಗೆ ಕಾಯಿ ನೋಡ್ಲಿಕ್ಕೆ ಅವಕಾಶ ಆಯ್ತು ನೋಡಿ. ಇದನ್ನೆಲ್ಲ ಹಾಕಿರೋದು ಗ್ರೋ ಬ್ಯಾಗ್ ಅಲ್ಲಿ, ಇಲ್ಲಿ ನೋಡಿ ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ರೆ. ಹೌದು, ಇದೆಲ್ಲ ಬಿನ್ಸ್ಗಳು ಗ್ರೋ ಬ್ಯಾಗ್ ಅಲ್ಲಿ ಹಾಕಿರೋದು. ಈ ಕೋಲ್ಗಳನ್ನು ಗ್ರೋ ಬ್ಯಾಗ್ ಇಳಿಸಿರೋದು, ಇದಕ್ಕೆ ಬೇರೆ ಗುಂಡಿ ತೆಗೆದಿಲ್ಲ. ಇದು ನೋಡಿ ಗಿಡನೇ ನೇರಳೆ ಕಲರ್ ಇದೆ, ನೇರಳೆ ಮೆಣಸು, ಪರ್ಪಲ್ ಮೆಣಸಿನಕಾಯಿ ಗಿಡ. ಹೌದು, ಪರ್ಪಲ್ ಚಿಲ್ಲಿ. ಸೂಪರ್ ಸರ್. ಇದು ಹೇಗಿದೆ ನೋಡಿ, ಇಲ್ಲಿ ನೋಡಿ ಅದರಲ್ಲಿ ಇನ್ನೊಂದರಲ್ಲಿ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಚೆರಿ ಟೊಮೆಟೊ. ಇದರಿಂದಾನೇ ಹೋಗಿರೋದು ಅದು. ಈ ಮುಸ್ಕಿನ್ ಬದನೆ ಇದರಿಂದಾನೇ, ಇದೆಲ್ಲೂ ಎಲ್ಲೂ ನೆಲದಲ್ಲಿ ಇಲ್ಲ, ಇದು ಎಲ್ಲಾನು ಗ್ರೋ ಬ್ಯಾಗ್ ಸೆಟ್ ಅಲ್ಲಿ ಇರುವಂತದ್ದು. ಸ್ವಲ್ಪ ಈ ಕಡೆ ಬನ್ನಿ ಸರ್. ನೋಡಿ ಇದು ಪ್ರಾಕೃತಿಕವಾಗಿ ಮೆಣಸು ಅನ್ನೋದು ಬಗ್ಗಿ ಇರಬೇಕು. ಇದು ನೋಡಿ ಮೇಲೆ ನೋಡಿ, ಆಕಾಶ ನೋಡ್ತೀವಿ, ಇದು ಜಪಾನ್ ಮೆಣಸು. ಇದು ಜಪಾನ್ ಮೆಣಸು. ಹೌದು, ತುಂಬಾ ಚೆನ್ನಾಗಿದೆ. ಮುಗಿಲ್ ಮೆಣಸಿನಲ್ಲೇ ದೊಡ್ಡ ಸೈಜ್ ಇದು. ಹೌದು, ಮುಗಿಲ್ ಮೆಣಸನ್ನು ಸಿಂಗಲ್ ಬರ್ತದೆ ನೋಡಿ. ಇದು ಹಿಂಗೆ ಒಂದ್ರಲ್ಲಿ ಗುಚ್ಛವಾಗಿ ಬರ್ತದೆ, ಗುಚ್ಛದಲ್ಲಿ ಬರ್ತದೆ ನೋಡಿ. ಇದರಿಂದ ಹೀರೆ ಹಾಕಿದ್ವಿ ಇದರಲ್ಲಿ ನೋಡಿ. ಇಲ್ಲಿ ಒಂದು ವೆರೈಟಿ ಬೀನ್ಸ್ ಆಗಿದೆ, ಇಲ್ಲಿ ಮೇಲಕ್ಕೆ ಹೋಗಿದೆ. ಎಲ್ಲ ಗ್ರೋ ಬ್ಯಾಗ್ ಅಲ್ಲಿ ಇರುವಂತದ್ದು. ಬೇಡ ಅಂದ್ರೆ ಶಿಫ್ಟ್ ಮಾಡಬಹುದು, ಎಲ್ಲಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಹೌದು ನೋಡಿ, ಇಲ್ಲಿ ನೋಡಿ. ಸೂಪರ್ ಸರ್. ನೋಡಿ ಸರ್, ಬಾವಿ ತುಂಬಾ ಕವರ್ ಆಗಿದೆ. ಹೌದು ನೋಡಿ, ಇಲ್ಲಿ ಈ ಮರಕ್ಕೆ ಒಂದು ಕವರ್ ಮಾಡಿದ್ವಿ. ಇದನ್ನ ತಗೊಂಡೋಗಿ ಇಲ್ಲಿ ಇಟ್ಟಿದ್ವಿ. ಈ ಮರಕ್ಕೆ ಹಬ್ಬುತ್ತದೆ, ಇದು ಇಲ್ಲಿ ಹೋಗಿದೆ. ಈ ಮರಕ್ಕೆ ಹಬ್ಬಕ್ಕೆ ನೋಡಿ ಇಲ್ಲಿ ಇಟ್ಟಿದ್ವಿ. ಇಲ್ಲಿ ನೋಡಿ ಹೂ ಆಗ್ಲಿಕ್ಕೆ ಶುರು ಆಗಿದೆ, ಫ್ಲವರಿಂಗ್ ಬರ್ಲಿಕ್ಕೆ ಶುರು ಆಗಿದೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಸರ್. ಇದು ತುಂಬಾ ಸಿಟಿ ಜನರಿಗೆ ಉಪಯೋಗ ಆಗುವಂತದ್ದು. 70 ಸ್ಕ್ವೇರ್ ಫೀಟ್ ನ ಜಾಗದಲ್ಲಿ ಸ್ವಲ್ಪನೇ ಜಾಗದಲ್ಲಿ ಏನೆಲ್ಲ ಬೆಳಿಬಹುದು ಅನ್ನೋದನ್ನು ತೋರಿಸ್ತೇನೆ ನೋಡಿ. ಇಲ್ಲಿ ಏನೇನಿದಾವೆ ಸರ್ ನೋಡಿ. ಇದು ಸ್ಟ್ರಾಬೆರಿ ಇದೆ. ಹೌದು, ಸ್ಟ್ರಾಬೆರಿ ಆಗಿರೋದು ನೋಡಿ. ಇದು ಟೊಮೆಟೊ ಆಗಿರೋದು, ಟೊಮೆಟೊದ ಗಿಡ. ಇದು ಅಲ್ಸಂದೆ ಅಂತ ಹೇಳಿದ್ರೆ ಪೈರು ಅಂತ ಹೇಳ್ತಾರೆ. ಎಲ್ಲ ಬಳ್ಳಿ ಹೋಗುತ್ತೆ, ಆದ್ರೆ ಇದು ಬಳ್ಳಿ ಹೋಗಲ್ಲ. ಇದು ಅಲ್ಲೇ ಗಿಡದಲ್ಲಿ ಆಗುವಂಥದ್ದು. ಅದಾಗಿದೆ, ಮುಂದಕ್ಕೆ ತೋರಿಸ್ತೇನೆ. ಇದು ಮೂಂಗು, ಹೆಸರು ಗಿಡ. ಇದು ಮೆಣಸಿನಕಾಯಿ ಇದೆ, ಮತ್ತೆ ಅದು ಮೆಣಸು ನೋಡಿ. ಇಲ್ಲಿ ಒಂದು ಬಿಳಿ ಟೊಮೆಟೊ ನೋಡಿ, ಟೊಮೆಟೊದಲ್ಲೇ ಬಿಳಿ ಟೊಮೆಟೊ. ಹೌದು, ಸೂಪರ್ ಅಲ್ಲ ಸರ್? ನೋಡಿ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಫುಲ್ ಕಲರ್ ಬಿಳಿ ಇದೆ. ಇದು ಹಣ್ಣಾದ್ಮೇಲೆ ಅದು ಪಿಂಕ್ ಆಗುತ್ತೆ, ಪಿಂಕ್ ಕಲರ್ ಬರ್ತದೆ. ಇದು ಫುಲ್ ಬಿಳಿ ಇರ್ತದೆ. ಸ್ವಲ್ಪ ಮುಂದಕ್ಕೆ ಹೋಗು ಸರ್. ನೋಡಿ ಇದು ನಿಮಿಷ, ಇದು ಬೀನ್ಸಾ? ಹೌದು, ಇದೆ ಅದೇ ಅಲಸಂಡೆ. ಇದು ಬಳ್ಳಿ ಹೋಗಲ್ಲ ಅಂತ ಹೇಳಿದಲ್ಲ ನೋಡಿ. ಇಲ್ಲಿ ಇದು ಬೀಜಕ್ಕೆ ಇಟ್ಟಿರೋದು, ಇದು ಮೇಲಕ್ಕೆ ಹೋಗಲ್ಲ. ಇದು ಕೆಂಪು ಬೆಂಡೆ. ಇಲ್ಲಿ ಸರ್ ನೋಡಿ, ದೊಣ್ಣೆ ಮೆಣಸು ನೋಡಿ. ಇಲ್ಲಿ ನೋಡಿ, ದೊಣ್ಣೆ ಮೆಣಸು ಸಣ್ಣ ಗಿಡದಲ್ಲಿ ದೊಣ್ಣೆ ಮೆಣಸು ಕೂಡ ಹಾಕಿದೆ. ದೊಣ್ಣೆ ಮೆಣಸು ಆಗಿದೆ, ಸ್ಟ್ರಾಬೆರಿ ಆಗಿದೆ, ಹುರುಳಿ ಆಗಿದೆ ನೋಡಿ. ಇದು ಅದು ಬಾಂಬೆ ತೋರಿಸಿದಲ್ಲ, ಅದು ಬಾಂಬೆ ಅಲ್ಲ, ಜಪಾನ್ ಮೆಣಸು. ಇದ್ರಲ್ಲಿ ನೋಡಿ ಹೇಗೆ ಬೆಳೆದಿದೆ, ಫ್ಲವರಿಂಗ್ ಫುಲ್ ಹಾಗೆ ಆಗ್ತಾ ಇದೆ. ಅಂದ್ರೆ ಇಷ್ಟು ಜಾಗದಲ್ಲೂ ಕೂಡ ಎಲ್ಲಿಯೂ ಕೂಡ ವೇಸ್ಟ್ ಅಂತ ಆಗ್ತಾ ಇಲ್ಲ. ಗ್ರೋ ಬ್ಯಾಗ್ ನ ಯಾವತ್ತು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸರಿಸಬಹುದು. ಇಲ್ಲಿಗೆ ನಮ್ಗೆ ಎಲ್ಲಿ ಬೇಡ ಅಂತ ಅನ್ಕೊಳ್ಳಿ, ಸ್ವಲ್ಪ ಆ ಜಾಗದಲ್ಲಿ ಬೇಡ ಅಂತ ಹೇಳಿದ್ರೆ ಈ ಕಡೆ ಸರಿಸಿದ್ರೆ ಆಯ್ತು. ಇನ್ಯಾವುದೋ ಒಂದು ಫಂಕ್ಷನ್ ಮಾಡಬೇಕು, ಇದನ್ನೆಲ್ಲ ಸಾಕ್ಷಿ ಆ ಕಡೆ ಅಂತ ಹೇಳಿದ್ರೆ ಈ ಕಡೆ ಹೊತ್ಕೊಂಡ್ರೆ ಈ ಮೆಣಸು ಇದು ಸಾಕ್ತದೆ. ಇದನ್ನು ಒಟ್ಟು ಒಂದು ಸಣ್ಣ ಜಾಗದಲ್ಲಿ ಇಟ್ಟಿರೋದಷ್ಟೇ. ಇದನ್ನು ಎಲ್ಲಿ ಬೇಕಾದ್ರೂ ಸಾಗಿಸ್ಬೋದು. ಇದು ಮರಗೆಣಸು ಸರ್? ಹೌದು, ಇದು ಮರಗೆಣಸು ಹಾಕಿದ್ದೀವಿ ಇದರಲ್ಲಿ. ಇದೆಲ್ಲವೂ ಕೂಡ ಒಂದು ಮಾಡೆಲ್, ಹಿಂಗೆ ಮಾಡಬಹುದು ಅನ್ನುವಂಥ ತೋರಿಸೋದಕ್ಕೋಸ್ಕರ ಸ್ವಲ್ಪ ಜಾಗದಲ್ಲೇ ಮಾಡಬಹುದು. ಕರೆಕ್ಟ್. ಇಷ್ಟೇ ಜಾಗದಲ್ಲಿ ಇಷ್ಟೊಂದು ಗಿಡಗಳಿದಾವೆ, ಪ್ರತಿಯೊಂದು ಗಿಡನೂ ಆರೋಗ್ಯವಾಗಿದೆ. ಯಾವುದಕ್ಕೂ ಮೆಣಸಿನಕಾಯಿ ಸಾಮಾನ್ಯವಾಗಿ ಈ ಟೈಮಲ್ಲಿ ಫುಲ್ ಮುಟ್ರು ಬಂದಿರ್ತದೆ. ಹೌದು, ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಾಣ್ತದಾಗ್ಲಿ, ಯಾವ ಗಿಡಕ್ಕೂ ರೋಗದ ಲಕ್ಷಣಗಳಿಲ್ಲ. ಹೌದು, ಇದು ಕಾರಣ ಏನಂತೀರಿ ಸರ್? ಇಲ್ಲಿ ನಾವು ಗ್ರೋ ಬ್ಯಾಗ್ ಹಾಕ್ಬೇಕಾಗಿರೋದು ಫುಡ್. ಫಸ್ಟ್ ಆಫ್ ಆಲ್ ಹರಳೆ ಹಿಂಡಿ, ಹೊಂಗೆ ಹಿಂಡಿ ಮತ್ತು ಕೈಮೇವಿನ ಹಿಂಡಿ, ಇದು 3 ವೆರೈಟಿಯ ಹಿಂಡಿಗಳು. ಅದು ಸುಡುಮಣ್ಣು, ಬೂದಿ ಮತ್ತೆ ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ, ಇಷ್ಟನ್ನು ಮಿಕ್ಸ್ ಮಾಡಿ ಇದರ ಬುಡಕ್ಕೆ ಹಾಕಿರೋದು ನೋಡಿ. ಇಲ್ಲಿ ನೋಡಿ, ಇದು ಬುಡದಲ್ಲಿ ಪೂರ್ತಿ ಈ ರೀತಿದ್ದು ಇದೆ. ಇದೆಲ್ಲ ಹುಲ್ಲು ಬೆಳೀತದೆ ಸಹಜವಾಗಿ, ಯಾಕಂದ್ರೆ ಇದು ಇದರಲ್ಲಿ ಗೊಬ್ಬರದ ಜೊತೆ ಬರ್ತದೆ. ಅಂದ ತಕ್ಷಣ ಅದನ್ನು ತೆಗೆದ್ರೆ ಅದು ಒಂದು ರೀತಿಯಲ್ಲಿ ಕ್ಲೀನ್ ಆಗ್ತದೆ, ರೆಡಿ ಆಗ್ತದೆ ನೋಡಿ. ಮಣ್ಣು ನೋಡಿ ಹೇಗಿದೆ, ಕಪ್ಪು. ಈ ರೀತಿ ಮಣ್ಣನ್ನು ಕರೆಕ್ಟ್ ಆಗಿ ಮಾಡ್ಕೊಂಡಾಗ ಎಷ್ಟು ಸ್ಮೂತ್ ಇರ್ತದೆ ನೋಡಿ. ಅದು ಮಣ್ಣು ಎದ್ದು ಬರ್ತದೆ. ಸ್ಮೂತ್ ಆಗಿ ಮಾಡ್ಕೊಂಡಾಗ ಇದು ಗಿಡಗಳೆಲ್ಲ ಚೆನ್ನಾಗಿ ಬರ್ತವೆ. ಹೌದು, ಅದು ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಸ್ಟ್ರಾಬೆರಿನೂ ಆಗಿದೆ ಸರ್? ಹೌದು, ಸ್ಟ್ರಾಬೆರಿನಲ್ಲೆಲ್ಲ ಒಂದು ಕಡೆ ಕಂಡಿತ್ತು ನನಗೆ, ಆಗ ಇಲ್ಲಿ ಬಿಟ್ಟಿದೆ. ಹೌದು ಸರ್, ಹೌದು ನೋಡಿ. ಸ್ಟ್ರಾಬೆರಿ ಸೂಪರ್ ಆಗಿ, ನಮಗೆ ಗೊತ್ತಿಲ್ಲ ಸರ್, ನೀವು ಕಂಡು ಹಿಡ್ಕಿದ್ರೆ ನೋಡಿ. ಮನೆಗೆ ಮಕ್ಕಳು ಒಂದು ಹಣ್ಣು ತಿಂದ್ರೆ ಸಾಕು, ಖುಷಿ ಆಗ್ತಾರೆ. ಹೌದು, ಅಂದ್ರೆ ಅದು ನಿಮ್ಗೆ ಮನೆಯಲ್ಲೇ ಆಗಿರುವಂತದ್ದು ಇದೆಲ್ಲ, ಅದು ವಿಶೇಷ. ಅದು ಬೇಕಾದ್ರೆ ಪೇಟೆಯಲ್ಲಿ ನಿಮ್ಗೆ ಪ್ಯಾಕೆಟ್ ಸಿಗತ್ತೆ, ಆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ನೋಡಿ. ಈ ಜಾಗ ಇದೊಂದು ತುಂಬಾ ತೋಟ ಇರೋರಿಗೆ ಮಾಡಬಹುದು ಅನ್ನುವಂಥ ಒಂದು ಮಾಡೆಲ್ ನೋಡಿ. ಇದು ನೋಡಿ ಸರ್, ಇದೊಂದು ಅಡಿಕೆ ಇದೆ.
ಹಾಂ ಸರ್. ಆ ಕಡೆ ಒಂದು ಅಡಿಕೆ ಇದೆ ನೋಡಿ, ಹ್ಮ್ ಅದು ಅಡಿಕೆ ಇದೆ. ಈ ಅಡಿಕೆಗಳು ಬೇರೆ ಅಡಿಕೆಗಿಂತ ಚೆನ್ನಾಗಿದೆ. ಹ್ಮ್ ಯಾಕಿದೆ ಅಂದ್ರೆ ಇಲ್ಲಿ ಇದಕ್ಕೆ ನೀರು ಹಾಕ್ತಿವಿ, ಇದಕ್ಕೆ ಗೊಬ್ಬರ ಹಾಕ್ತಿವಿ, ಹ್ಮ್ ಅದನ್ನು ಇದು ಎಳ್ಕೊಳ್ಳುತ್ತೆ. ಇಲ್ಲಿ ಇದೊಂದು ಇದೆಲ್ಲ ಅರಿವೆ ಏನು ಸರ್? ಇದೊಂದು ಸ್ಪೆಷಲ್ ವೆರೈಟಿ ಹರಿವೆ, ನಮ್ಮ ಮಂಗಳೂರು ಸೈಡ್ ಇದು ಚೆನ್ನಾಗಿ ಬೆಳೀತದೆ ಇದು. ಅದರ ಜೊತೆಗೆ ಅಲ್ಲಿ ಹೀರೆ ಹಾಕಿದೀವಿ, ಅಲಸಂಡೆ, ಆ ಸೈಡ್ ಬೇಲಿ ನೋಡಿ. ಓ, ಈ ಬೇಲಿಗೆಲ್ಲ ಬಳ್ಳಿಗಳು ಇದು ನೋಡಿ, ಕುಂಬಳಕಾಯಿ ನೋಡಿ ಹೂವಾಗಿರೋದು ಇದಾಗಿದೆ. ಅಲ್ಲೊಂದು ಜುಕಿನಿ ಅಂತಿದೆ, ಕುಂಬಳಕಾಯಿ ಒಂದು ವಿಶೇಷ ವೆರೈಟಿ ಜುಕಿನಿ ಸರ್. ಹಾ, ಫಾರಿನ್ ಇದು. ಇದು ನಿಮ್ಗೆ ಹೆಚ್ಚು ಬಳ್ಳಿ ಹೋಗಲ್ಲ ನೋಡಿ, ಇದು ಹೆಚ್ಚು ಬಳ್ಳಿ ಹೋಗಲ್ಲ ನೋಡಿ, ಗಿಡದಂಗೆ ಆಗತ್ತೆ ನೋಡಿ, ಒಂದೇ ಕಡೆ ಗಿಡದಲ್ಲೇ ಬರುತ್ತೆ. ನೋಡ್ಲಿಕ್ಕೆ ಗಾತ್ರ ಮುಳ್ಳು ಸೌತೆ ಗಾತ್ರ ಇರ್ತದೆ, ಆದ್ರೆ ಕೆಟಗರಿ ಕುಂಬಳಕಾಯಿ. ಕುಂಬಳಕಾಯಿ ಸ್ಟಾರ್ ಹೋಟ್ಲುಗಳಲ್ಲೆಲ್ಲ ಸಲಾಡ್ಸ್ಗೆ ಅದನ್ನು ಕಟಿಂಗ್ ಮಾಡಿ ಕೊಡ್ತಾ ಇರ್ತಾರೆ. ಸೂಪರ್ ಸರ್, ಒಂದೇ ಕಡೆ ಆಗ್ತದೆ. ಹೌದು ನೋಡಿ, ಇಷ್ಟು ಅಡಿಕೆ, ಈ ತೆಂಗು, ಕಾಳುಮೆಣಸು, ಇದಕ್ಕೆಲ್ಲದಕ್ಕೂ ಕೂಡ ಇಷ್ಟರ ನೀರಲ್ಲಿ ಮಾಡುವಂತ ಒಂದು ಸಿಸ್ಟಮ್ ಇದೆ. ಇದನ್ನ ನಾನು ಅಲ್ಲಿ ಇದ್ರಲ್ಲಿ ತೋರಿಸಿದಲ್ಲ, ಹಂಚಲ್ಲಿ ನೋಡಿ, ತೆಂಗಿನದು ಅಡಿಕೆದು ಕೊಂಬೆನ ಕಟ್ ಮಾಡಿ ಹೀಗೆ ಹಾಕಿದ್ರೆ ಇದು ಬಸಳೆ ಏನ್ ಸರ್? ಇದೊಂದು ನೆಲ ಬಸಳೆ, ಇದು ನೆಲ ಬಸಳೆ ಇದು ಸೂಪರ್ ಸರ್, ಚೆನ್ನಾಗಿದೆ. ಇಲ್ಲಿ ಬೆಂಡೆಕಾಯಿ ಇಲ್ಲಿ ಆಗಿದೆ, ಎಲ್ಲ ಮಿಕ್ಸ್ಡ್ ಆಗಿರುವಂಥದ್ದು. ಇನ್ನೊಂದು ವಿಶೇಷ ಅಂದ್ರೆ ಸರ್, ಇಲ್ಲಿ ಬನ್ನಿ, ಇದಕ್ಕೆ ಹರಿವೆ ಮುಗೀತು ಅಂತ ಅಂದ್ಕೊಳ್ಳಿ. ಹರಿವೆ ಮುಗಿದ ಮೇಲೆ ಇನ್ನೊಂದು ಗಿಡ ಆಗಕ್ಕೆ ತುಂಬಾ ಟೈಮ್ ಬೇಕು. ನಮ್ಮ ಹತ್ರ ರೆಡಿ ಇದೆ ನೋಡಿ, ಹರಿವೆ ಮುಗಿತಿದ್ದಾಗೆ ಇಲ್ಲಿ ಬದನೆ ಲಾಂಚ್ ಆಗ್ತದೆ ನೋಡಿ. ಬದನೆ ಹೇಗಿದೆ ನೋಡಿ, ಅಲ್ಲಿ ನೋಡಿ ಬದನೆ. ನಿಮ್ಗೆ ಈಗ ನೋಡುವಾಗ ಗೊತ್ತಾಗಲ್ಲ ಹರಿವೆ ಮುಗಿದ ಮೇಲೆ ಏನಿಲ್ಲ ಅಂತ ಹೇಳಿ. ಇಲ್ಲ, ಅಲ್ಲಿ ಬದನೆ ರೆಡಿ ಇದೆ. ಇದನ್ನ ತೆಗಿತಿದ್ದಕ್ಕೆ ಆ ಬದನೆ ಪಿಕಪ್ ಆಗ್ಲಿ ಶುರು ಆಗ್ತದೆ. ಹೌದು, ಅಂದ್ರೆ ಎಲ್ಲ ಮಲ್ಟಿ ವೆರೈಟಿಗಳನ್ನು ಒಂದೇ ಜಾಗದಲ್ಲಿ ಮಾಡುವಂತ ಸಿಸ್ಟಮ್ ಇದು. ಇಲ್ಲಿ ಪ್ರಮುಖವಾಗಿ ಈ ಹರಿವೆ ಬೀಜಗಳು, ಇದರದ್ದು ಈಗ ನಾವು ಬೇರೆಯವರು ಬೇರೆ ರೇಟಲ್ಲಿ ಮಾರಾಟ ಮಾಡ್ತಾರೆ. ನಮ್ಮಲ್ಲಿ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಈ ರೀತಿ ಎಲ್ಲ ಮಾರಾಟ ಮಾಡ್ತಾರೆ. ಇದು ಯಾಕೆಂತ ಹೇಳಿದ್ರೆ, ಇದು ದೊಡ್ಡ ಸಾಹಸ. 30 ಅಲ್ಲ 100 ರೂಪಾಯಿ ಆದ್ರೂ ಇದು ಸಿಗಲ್ಲ. ಯಾಕಂದ್ರೆ ಬೇರೆ ಯಾವ್ದು ಬೇಕಾದ್ರೂ ಬೀಜ ತೆಗೆದು ತುಂಬಾ ಸುಲಭ, ಇದು ತುಂಬಾ ಟಫ್ ಕೆಲಸ. ಇದಕ್ಕೆ ಲೇಬರ್ ಚಾರ್ಜ್ ತುಂಬಾ ಆಗುತ್ತೆ. ನೋಡಿ, ಇಲ್ಲಿ ನೋಡಿ, ಇದು ಬೀಜಕ್ಕೋಸ್ಕರ ಇಟ್ಟಿದ್ದೀನಿ. ಇದೆಲ್ಲ ಬೀಜ ನೋಡಿ, ಇದು ಫುಲ್ ಬೀಜಕ್ಕೋಸ್ಕರ. ಇದು ಏನಂದ್ರೆ, ಇದು ಜೇನನ್ನು ಆಕರ್ಷಣೆ ಮಾಡುವಂತ ಕೆಪಾಸಿಟಿ ಇದಕ್ಕೆ ಹೆಚ್ಚಿರ್ತದೆ. ನೋಡಿ ಸರ್, ಇಲ್ಲಿ ಸೂಕ್ಷ್ಮವಾಗಿ ನೋಡಿ, ಇಲ್ಲಿ ಜೇನುಗಳು ನೋಡಿ, ಜೇನುಗಳು ತುಂಬಾ ಬರ್ತವೆ. ಇದಕ್ಕೆ ಜೇನುಗಳು ತುಂಬಾ ಬರುತ್ತೆ. ಅದು ತುಂಬಾ ಸೌಂಡ್ ಮಾಡ್ತದೆ ಜೇನುಗಳು, ಇದರಲ್ಲಿ ಗುಮ್ಮಂತ ಸೌಂಡ್ ಮಾಡುತ್ತೆ ನೋಡಿ. ಇದ್ರಲ್ಲಿ ಪೂರ್ತಿ ಜೇನುಗಳಿರ್ತದೆ. ಇದೆಲ್ಲ ಇಷ್ಟು ಟೈಮ್ ಇಡಬೇಕು ಅಂದ್ರೆ, ಒಂದು 4-5 ತಿಂಗಳಿಂದ ಇದನ್ನು ಇಡಬೇಕು. ಇಟ್ಟ ಮೇಲೆ ಇದರ ದೊಡ್ಡ ಸರ್ಕಸ್ ಇದೆ. ನಾವೆಲ್ಲ ಏನ್ ಮಾಡೋದು ಅಂತ ಹೇಳಿದ್ರೆ, ಇನ್ನು IPL ಮ್ಯಾಚ್ ಆಗತ್ತಲ್ಲ, ನಮ್ದು RCBದು ಮ್ಯಾಚ್ ಇದ್ದ ದಿನ ಇದನ್ನೆಲ್ಲ ಇಟ್ಕೊಂಡು ಟಿವಿ ಎದುರುಗಡೆ ಕೂತ್ಕೊಳ್ಳೋದು. ಅದು 11 ಗಂಟೆವರೆಗೆ ಕೆಲಸನೂ ಆಗ್ತಾ ಇರ್ತದೆ, ಅದರ ಜೊತೆಗೆ ಕ್ರಿಕೆಟ್ ನೋಡ್ತಿರ್ಬೋದು. ಕೊನೆಗೆ ಬೀಜನೂ ಆಗುತ್ತೆ ನೋಡಿ ಸರ್. ಇಲ್ಲ ನೋಡಿ, ಜೇನು ಪ್ರತಿ ಒಂದರಲ್ಲೂ 1-2 ವೆರೈಟಿ ಜೇನುಗಳು, ಮೊಜಂಟಿ ಮತ್ತು ಇದು ಬೆಳಿಗ್ಗೆ ಪ್ರತಿದಿನ ಬರ್ತದೆ ನೋಡಿ. ಜೇನುಗಳನ್ನು ಆಕರ್ಷಿಸ್ಲಿಕ್ಕೆ ಇದು ತುಂಬಾ ಒಳ್ಳೇದು. ಕಳೆದ ಬಾರಿ ಇದರ ಪಕ್ಕದಲ್ಲಿ ಸೋರೆ ಮಾಡಿದೆ, ತುಂಬಾ ಆಗಿದ್ದು ಸೋರೆ. ಕಾರಣ ಏನು ಅಂತ ಹೇಳಿದ್ರೆ, ಜೇನು ಪರಾಗ ಆಗ್ಲಿಕ್ಕೆ ಉಪಯೋಗ ಆಗುತ್ತೆ. ಇದಕ್ಕೋಸ್ಕರ ಬಂದು ಜೇನು ಕುಂಬಳಕ್ಕೂ ಕೆಲಸ ಮಾಡ್ತದೆ. ಹೌದು ನೋಡಿ, ಇಲ್ಲಿ ಬನ್ನಿ ಸರ್, ಇದೊಂದು ಬಸಳೆ. ಇದು ಇದ್ರದ್ದು ಬಸಳೆದ ಏನು ಸಮಸ್ಯೆ ಅಂತ ಹೇಳಿದ್ರೆ, ಇದರ ಚಪ್ಪರ ಮಾಡೋದು ತುಂಬಾ ಸಮಸ್ಯೆ. ಅದರಲ್ಲಿ ಕಂಬಗಳನ್ನು ಕೂರಿಸೋದು, ಅದನ್ನ ಗಟ್ಟಿ ನಿಲ್ಲಿಸೋದು, ಅದು ಭಾರಿ ಕಷ್ಟ. ಅದಕ್ಕೆ ನಾನು ಒಂದು ಸಣ್ಣ ಮಾಡೆಲ್ ಮಾಡಿದ್ದು. ಈ ಕಂಬಗಳು ಸುಲಭದಲ್ಲಿ ಸಿಗತ್ತೆ, ಇದನ್ನ ಇಲ್ಲಿ ಕಟ್ಟಿದ್ದೀನಿ. ಇದನ್ನ ಬೇಡ ಅಂತ ಹೇಳಿದ್ರೆ ಎತ್ಕೊಂಡು ಓಡಿ ಮನೆಯೊಳಗೆ ಇಡಬಹುದು. ಆ ಟೈಪ್ ಇದು ನಮ್ಮ ಆಫ್ರಿಕನ್ ಬಸಳೆ. ಇದು ದಪ್ಪ ಎಲೆ, ಇದು ಆಫ್ರಿಕನ್ ಬಸಳೆ. ನೋಡಿ, ಇದ್ರ ಎಲೆ ನೋಡಿ. ಇದ್ರದ್ದೇನು ಸ್ಪೆಷಲ್ ಸರ್? ಇದು ಎಲೆ ದಪ್ಪ ಆಗಿರ್ತದೆ, ತುಂಬಾ ರುಚಿಕರ ಆಗಿರ್ತದೆ. ಹೈಬ್ರಿಡ್ ಅಲ್ಲ, ಆಫ್ರಿಕನ್ ಅಂತ ಆಫ್ರಿಕನ್ ಬುಡಕಟ್ಟುಗಳು ಉಪಯೋಗ ಮಾಡ್ತಿದ್ರು ಒಂದು ಬಸಳೆ. ಅಲ್ಲಿಂದ ಯಾರು ತಗೊಂಡ್ಬಂದ್ರು, ಇಲ್ಲಿ ಬೆಳೆದ್ರು. ಎಲೆಗಳು ತುಂಬಾ ದೊಡ್ಡದು ಬರ್ತದೆ. ಅದು ಇಂಡಿಯನ್ ನಮ್ಮ ಕಡೆ ಇದೆ ನೋಡಿ. ಇಲ್ಲಿ ಸಣ್ಣ ಮನೆ ಇರುವವರಿಗೆ ಗ್ರೋ ಬ್ಯಾಗ್ ಅಲ್ಲೂ ಬೆಳಿಬಹುದು ಅನ್ನೋದು ತೋರಿಸ್ಬೋದು ನೋಡಿ. ಸಣ್ಣ ಮನೆ ಪಕ್ಕದಲ್ಲಿ ಹಾಕಿದ್ರೆ ಬೇಕಾದಷ್ಟು ಬಸಳೆಗಳು ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸಬಹುದು ಕೂಡ ಸಿಗ್ತದೆ. ಇದಕ್ಕೊಂದು ಕಟ್ಟಿಗೆ ನೆಟ್ಟು ಫ್ರೇಮ್ ತರ ಮಾಡಿದ್ರೆ ಮೇಲೆ ಆಡ್ಕೊಳ್ತದೆ. ಇದು ನೋಡಿ, ಇದು ಅದರದ್ದು ಫುಲ್. ಇದಕ್ಕೆ ಯಾವುದೇ ಕಟ್ಟಿಗೆಗಳ ಉಪಯೋಗ ಇಲ್ಲ ನೋಡಿ. ಇದು ತೆಗಿಬಹುದು, ಎಲ್ಲ ತೆಗಿಬಹುದು. ಇಡ್ಸೋಣ ತನ್ನ ಮೇಜ್ ಇಟ್ಟಂಗೆ ಆಟೋಮೆಟಿಕ್ ಇಟ್ಟು ಬಿಡುದು. ನಿಮ್ಗೆ ಮಳೆಗಾಲಕ್ಕೆ ಇದು ಮುಗಿದೋಯ್ತಾ, ಸೀರೆ ತಗೊಂಡೋದು ಕ್ಲೀನ್ ಮಾಡಿ ಓಡಿಸೋದು, ಇಟ್ಟುಬಿಡು. ಮುಂದಿನ ಸಲಕ್ಕೆ 15 ವರ್ಷ ಏನೂ ಆಗಲ್ಲ ಇದು. ಯಾಕಂದ್ರೆ ಇದು ಕ್ವಾಲಿಟಿ ಮಾಡಿಸಿದೀನಿ. ಇದಕ್ಕೆ ಒಂದು 3,000 ರೂಪಾಯಿ ಆಗಿದೆ. ಇದನ್ನು ಕಿತ್ತೋಗಿರೋದು ಮಾಡಿದ್ರೆ 1,000ಕ್ಕೆ ಮಾಡ್ಕೊಡ್ಬೋದು. ಯಾಕಂದ್ರೆ ಗುಜರಿ ಸಿಗ್ತದಲ್ಲ, ಅದೊಂದು 5 ವರ್ಷ ಬರ್ಬೋದು. ಇದು 15 ವರ್ಷ ಬರುತ್ತೆ. ಇದು ಯಾವ ಬಸಳೆ? ಕೆಂಪು ಬಸಳೆ. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ನಾಟಿ ವೆರೈಟಿ, ಇದು ತುಂಬಾ ಚೆನ್ನಾಗಿರ್ತದೆ. ಬೇರೆ ಬೇರೆ ವೆರೈಟಿಯ ಸೋರೆಗಳಿದೆ ಸರ್ ನೋಡಿ. ಇಲ್ಲಿ ನೋಡಿ, ಇದೊಂದು ವೆರೈಟಿ ಇದು ಸೋರೆ. ಇದಕ್ಕೆ ಬಾಟಲ್ ಸೋರೆ ಅಂತ ಹೇಳೋದು.
ನೋಡಿ ಈ ರೀತಿ ಬರ್ತದೆ ಸೋರೆಕಾಯಿ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಮ್ಯಾಕ್ಸಿಮಮ್ ಮಂಗಗಳಿಗೆ ಉಪಯೋಗ ಅದು. ಅದರ ಜೊತೆಗೆ ಈ ಪಾತಿಗಳು ನೋಡಿ, ಅಂದ್ರೆ ಇಲ್ಲಿ ಬದನೆ ಬರುತ್ತೆ, ಹರಿವೆ, ಬೆಂಡೆ, ಇದೆಲ್ಲ ಒಂದೇ ಪಾತಿಲಿ ಬರುತ್ತೆ. ನೋಡಿ ಸರ್, ನೋಡಿ ಇಲ್ಲೊಂದು ಹುಳ ತಿಂತಿರೋದು ನೋಡಿ. ಅದರ ಮುಟ್ಟಕ್ಕೆ ಹೋಗಲ್ಲ ಅದನ್ನು, ಯಾಕಂದ್ರೆ ಅದನ್ನು ಯಾವ್ದಾರು ಒಂದು ಬರ್ತದೆ, ಇನ್ನೊಂದಿನ ಮಾಡ್ತದೆ. ಯಾವುದು ಕೂಡ ನಮಗೆ ಎಲ್ಲ ತಿಂದು ಮುಗಿಸುವಷ್ಟೆಲ್ಲ ಏನೂ ಆಗಿಲ್ಲ. ನೋಡಿ ಜೊತೆಗೆ ಮಿತ್ರ ಕೀಟಗಳು ಇರ್ತವೆ. ಹೌದು, ಅವು ಕಂಟ್ರೋಲ್ ಮಾಡಿ. ಕರೆಕ್ಟ್. ನೋಡಿ ಸರ್, ಇದು ನೋಡಿ, ಇದು ಹಾಗೆ ಒಂದು ಸಣ್ಣ ಜಾಗ, ಹರಿವೆ, ಬದನೆ, ಸೋರೆ, ನೋಡಿ ಇಲ್ಲಿ ಬೆಂಡೆ ನೋಡಿ, 3 ಬೆಂಡೆ ಆಗಿರೋದು ನೋಡಿ. ಇಲ್ಲಿ ಬದನೆ ನೋಡಿ, ಬೆಂಡೆ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸಣ್ಣ ಜಾಗದಲ್ಲಿ ಎಲ್ಲ ಮಾಡುವಂಥ ಒಂದು ಸಿಸ್ಟಮ್ಗಳು. ಇದು ಗೋಣಿ ಹಾಕಿ, ಈ ಗೋಣಿಯ ಒಳಗಡೆಗೆ ಈ ನಮ್ಮ ಇದಿದೆಲ್ಲ ಗೆಣಸನ್ನು ಇಟ್ಟಿರೋದು ಇದರಲ್ಲಿ ಆಗಿದೆ. ಮತ್ತೊಂದು ವೆರೈಟಿ ಸೋರೆ ಇದೆ ಸರ್, ಬನ್ನಿ ಅಲ್ಲಿ ತೋರಿಸ್ತೇನೆ. ಈಗ ತೋರಿಸಿರೋದು ಬಾಟಲ್ ಸೋರೆ, ಅದರಲ್ಲಿ ಇನ್ನೊಂದು ನಾಟಿ ವೆರೈಟಿ ಇದೆ. ಎಲ್ಲವೂ ನಾಟಿನೇ, ಆದರೆ ಅದರಲ್ಲೂ ಕೆಲವು ನಾಟಿ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಅದಕ್ಕಿಂತ ಮೊದಲು ಇದೊಂದು ನೋಡಿ ಹೆಂಗಿದೆ ನೋಡಿ, ಇದೊಂದು ವೆರೈಟಿ ನೋಡಿ, ಹತ್ರ ಇದೆ ನೋಡಕ್ಕೆ, ಒಳ್ಳೆ ಅಟ್ರಾಕ್ಟಿವ್ ಕಲರ್. ಇಲ್ಲಿ ಇನ್ನೊಂದು ನೋಡಿ, ಸೇಮ್ ನೋಡಕ್ ಒಂದೇ ಟೈಪಲ್ಲಿ ಇದೆ, ಆದ್ರೆ ಬದನೆಗಳು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನೋಡಿ ಇಲ್ಲಿ ನೋಡಿ, ಈ ಮಂಗಗಳಿಂದ ರಕ್ಷಿಸ್ಲಿಕ್ಕೋಸ್ಕರ ನೋಡಿ ಇಲ್ಲಿ ಮಣ್ಣೊಳಗೆ ಇಡುವಾಗೆ ಆಗಿದೆ ಇದು. ನೋಡಿ ಇದೊಂದು ನಾಟಿ ವೆರೈಟಿ ಅಂತ ಸರ್. ಭಾರಿ ಚೆನ್ನಾಗಿ. ಸ್ವಲ್ಪ ಒಂದು ತೆಗೆದು ತೋರಿಸಿ ಸರ್ ಹೊರಗಡೆ. ಬೀಜಕ್ಕೆ ಇಟ್ಟಿರೋದು, ಇಲ್ಲದ್ರೆ ಮಂಗಗಳು ಕ್ಲೋಸ್ ಮಾಡ್ತವೆ. ಈ ತರ ಬರುತ್ತೆ ಸರ್. ಹೌದು ನೋಡಿ, ಹೀಗೆ ಕಲ್ಲಂಗಡಿ ಗಟ್ಟಿಯಾಗಿದೆ. ಹೇಗಾದ್ರೂ ಮಾಡಿ ಇದನ್ನು ಉಳಿಸ್ಬೇಕು, ಯಾಕಂದ್ರೆ ಇನ್ನೊಂದು 15 ದಿನ ಅಂದ್ರೆ ಇದ್ರ ಬೀಜಕ್ಕೆ ಉಳಿಸ್ಬೇಕಾದ್ರೆ, ಇಲ್ಲಾಂದ್ರೆ ಸರಿಯಾಗಿ ಒಣಗಿಸ್ಬೇಕಲ್ಲ, ಆ ರೀತಿಯಲ್ಲಿ ಆಗತ್ತೆ. ನೋಡಿ ಇಲ್ಲಿ ಮಂಗ ತಿಂದು ಬಿಸಾಡಿರೋದು ನೋಡಿ, ಸೋರೆ, ಇದೆಲ್ಲ ಬೇರೆ ಬೇರೆ ಎಲ್ಲ ಆಗ್ತದೆ. ಇದನ್ನೆಲ್ಲ ಮುಗಿಸ್ತಾ ಇರ್ತದೆ ಅದರದ್ದು. ಮಂಗಗಳೆಲ್ಲ ಏನು ಮಾಡೋಕ್ಕಾಗಲ್ಲ, ಮಂಗಗಳ ಉಪದ್ರಕ್ಕೆ ಅಲ್ಲಲ್ಲಿ ಟ್ರ್ಯಾಪ್ಗಳು ಕೂರ್ಸ್ಕೊಂಡ್ರಿ. ಹೌದು, ಕೀಟಗಳಿಗೆ. ಬನ್ನಿ ಸರ್, ಇಲ್ಲಿ ಅತ್ಯಂತ ಉದ್ದದ ಸೋರೆ ಇದೆ, ಅದಕ್ಕೊಂದು ವರ್ಲ್ಡ್ ರೆಕಾರ್ಡ್ ಆಗಿದೆ ಆ ಸೋರೆಗೆ. ಅಷ್ಟು ದೊಡ್ಡ ಸೋರೆ ಸರ್? ಹೌದು, ಹೊರದೇಶದಲ್ಲಿ ಅದು 10 ಅಡಿ ಬೆಳೀತದೆ ಅಂತ ಹೇಳ್ತಾರೆ. ನಮ್ಮಲ್ಲೂ 8 ಅಡಿ ಬೆಳೀತಿದೆ ಅಂತೆ. ನಮ್ಮ ಅಫ್ತಾಬ್ ಅವರು ಇದಾರಲ್ಲ, ನಿಮ್ಮ ಸ್ನೇಹಿತರು, ಕುಶಾಲನಗರ ಬೀಜ ಸಂರಕ್ಷಕರು, ಅವರು ನಂಗೆ ಕೊಟ್ಟಿರೋದು. ಅವರು ಕೊಟ್ಟ ಮೇಲೆ ಎಲ್ಲಿ ಹೋಗಿತ್ತು ಗೊತ್ತಿಲ್ಲ ಬೀಜ, ಅದನ್ನು ಹಾಕಿದೆ ಮೊನ್ನೆ. ಈಗ ಆಗಿದೆ. ಮಂಗಗಳಿಂದ ಕಾಪಾಡಲಿಕ್ಕೆ ಭಾರಿ ಕಷ್ಟ. ಮತ್ತು ಈ ಟೈಮಲ್ಲಿ ಬಿಸಿಲಲ್ಲಿ ಭಾರಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಿಸಿಲಿಗೆ. ನೋಡಿ ಸರ್, ಸ್ವಲ್ಪ ಈ ಕಡೆ ಬನ್ನಿ. ಓಕೆ ನೋಡಿ, ಇದೊಂದು ಮಂಗನಿಂದ ಉಳಿದಿದೆ. ಇದು ಇದರಲ್ಲಿ ಕಟ್ಟಿಟ್ಟದ್ದು ತೋರಿಸ್ತೇನೆ. ಇದು ಈ ಗೋಣಿಯಲ್ಲಿ ಹಾಕಿದ್ರಿಂದಾಗಿ ಇದರಲ್ಲೇ ಬೆಂಡಾಗಿದೆ. ಅಂದರೆ ಇದು ಉದ್ದ ಹೋಗ್ಲಿಕ್ಕೆ ಚಾನ್ಸ್ ಸಿಕ್ಕಿಲ್ಲ, ಜಾಗ ಇಲ್ಲ. ಇಲ್ಲಾಂದರೆ ಹೋಗ್ತಿತ್ತು, ಒಂದು 4.25 ಅಡಿ ಆಗ್ತಿತ್ತೇನೋ. ಅಂದರೆ ಎಲ್ಲ ಅವರು ಈಗ ಹೇಳ್ತಾರೆ 6 ಅಡಿ ಆಗ್ತದೆ ಅಂತ. ಅದಕ್ಕೆ ಎನರ್ಜಿ ಸಿಕ್ಕಿಲ್ಲ ಅಂದರೆ ಎಲ್ಲ ಆಗೋದು, ಎನರ್ಜಿ ಬೇಕಾಗುತ್ತೆ. ನೋಡಿ ಹೇಗಿದೆ ನೋಡಿ, ಉದ್ದ ನೋಡಿ, ಅರ್ಧ, 1, 1.5, 2.5 ಅಡಿ ಆಗಿದೆ. ಇದು ಇನ್ನೂ ಉದ್ದ ಬೆಳೆದಿತ್ತು, ಇನ್ನು ಬೀಜಕ್ಕೆ ಇಡಬೇಕು. ನೆಟ್ಟಗಾಗಿದ್ರೆ ಇದೆ ಇನ್ನೂ ಉದ್ದ ಬೆಳಿತಿತ್ತು ಸರ್. ಹೌದು ನೋಡಿ, ಸೊಟ್ಟಗೇನು ಇಷ್ಟ ಇಟ್ಟಿದೆ, ನೆಟ್ಟಗಾಗಿದೆ ಇಲ್ಲಿವರೆಗೆ ಬರ್ತದೆ. ಇದೊಂದು ತಪ್ಸಿಟ್ಟದು, ಅಂದರೆ ಮಂಗದ್ದು ಉಪದ್ರಕ್ಕೋಸ್ಕರ. ಇದು ಬೀಜ ಇದೆ ನನ್ನ ಹತ್ರ, ಗಿಡನೂ ಇದೆ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಬೆಳೆದು ಇದರ ಬೀಜ ಉಳಿಸ್ಬೇಕು ಸರ್. ಈ ರೀತಿದ್ದು ನೋಡಿ, ಹಾಸ್ಟೆಲ್ಗಳೆಲ್ಲ ಗಿಡಕ್ಕೆ ಹಬ್ಸ್ಬೇಕು ಸರ್. ಗಿಡಕ್ಕೆ ಹಬ್ಸಿದ್ರೆ, ಹೌದೌದು, ಗಿಡಕ್ಕೆ ಹಬ್ಸಿದ್ರೆ ಮಂಗ ಬಿಡೋಲ್ಲ ಸರ್. ಎಲ್ಲ ಗಿಡಕ್ಕೆ ಹಬ್ಸಿ ಎಲ್ಲ ಮುಗಿಸೇ ಆಯಿತು. ಈಗ ಇದು ಸ್ವಲ್ಪ ಕಷ್ಟಕರ ಜಾಗದಲ್ಲಿ ಇರೋದಕ್ಕೆ ಇದು ಉಳಿದಿದೆ, ಇಲ್ಲದ್ರೆ ಇದನ್ನು ಮಂಗ ಕ್ಲೋಸ್ ಮಾಡಿ ಆಗುತ್ತೆ. ಯಾವುದೇ ಸಹಜವಾಗಿ ಮಣ್ಣುಗಳು ಸರಿ ಇಲ್ಲ, ನಮ್ಮದು ಮಣ್ಣು ಸರಿ ಇಲ್ಲ, ನಿಮ್ಮ ಮಣ್ಣು ಸರಿ, ಇಂಥದ್ದು ಕಾಂಪಿಟೇಷನ್ ಶುರು ಆಗುತ್ತೆ. ಅದಕ್ಕೆ ಎಲ್ಲ ಮಣ್ಣನ್ನು ಸರಿ ಮಾಡಿಕೊಳ್ಳುವಂಥ ಒಂದು ವಿಧಾನ ಇದು. ನೋಡಿ, ಈ ಮಣ್ಣು ನೋಡಿ, ಇದೇನಂದ್ರೆ ಇದನ್ನು ಗಾಳಿಸಿರೋದು ಗೊತ್ತಾ, ಹೊಯ್ಗೆ ಗಾಳಿಸ್ತಾರೆ ನೋಡಿ, ಅದಕ್ಕಿಂತ ಸ್ವಲ್ಪ ದೊಡ್ಡ ಕಣ್ಣಲ್ಲಿ ಗಾಳಿಸಿರೋದು. ಕಲ್ಲು ಕಸ ಎಲ್ಲ ಹೊರಗೆ ಬಂದಿದೆ. ಈಗ ಈ ಮಣ್ಣು ಮಾತ್ರ ಇದೆ, ಮಣ್ಣು ಮಾತ್ರ ಹಿಂಗಿದೆ, ಸ್ಮೂತ್ ಆಗಿದೆ ನೋಡಿ. ಅದಕ್ಕೆ ನೋಡಿ, ಇದೊಂದು ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಸುಡು ಮಣ್ಣು, ಇಂಥವುಗಳೆಲ್ಲ ಮಿಕ್ಸ್ ಮಾಡಿ ಇದನ್ನು ರೆಡಿ ಮಾಡ್ತೇವೆ ನಾವು. ರೆಡಿ ಮಾಡಿದ್ಮೇಲೆ, ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಗಿಡಗಳಿಗೆ ಹಾಕ್ತಿರ್ತೇವೆ, ಕನಿಷ್ಠ ಒಂದು 2 ತಿಂಗಳಿಗೆ ಒಂದ್ಸಲ ಆದರೂ. ಆಗ ಚೆನ್ನಾಗಿ ಬರುತ್ತೆ ನೋಡಿ. ಆ ಗಿಡಗಳೆಲ್ಲ ಮಾಡಿರೋದು ಇದೇ ಮಣ್ಣುಗಳಿಂದ. ಯಾವ ಅದು ಬದನೆ ಗಿಡಗಳು ಸರ್. ಅದು ಆ ಪಿಂಕ್ ತೋರಿಸಿದಲ್ಲ, ಪಿಂಕ್ ಬದನೆ ಗಿಡಗಳನ್ನು ಕೂಡ ನಾವು ಕೊಡ್ತೇವೆ.
ಏನ್ ರೇಟಿಗೆ ಕೊಡ್ತೀರಿ ಸರ್ ಇದು 10 ರೂಪಾಯಿಗೆ ಸರ್. ಬರೀ 10 ರೂಪಾಯಿ? ಹೌದೌದು, 10 ರೂಪಾಯಿ ಗಿಡಗಳನ್ನು ಕೊಡ್ತೇವೆ. ಇದಕ್ಕಿಂತ ದೊಡ್ಡದಾಗಿರ್ತದೆ ಸರ್. ಇದು ಈಗ ಸಣ್ಣದು ಇದೆ, ಇದು ಇನ್ನೂ ದೊಡ್ಡದಾಗುತ್ತೆ. ಮಾಡಿದ ಕೂಲಿನ ಬೋಳಲ್ಲ ನಿಮ್ಗೆ? ಇಲ್ಲ ಇಲ್ಲ, ಆದ್ರೆ ಅದು ಅಂದ್ರೆ ಬೆಳೆಯಿಲ್ಲ ಅಂತ ಒಂದಷ್ಟು ಟೈಮ್ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ತ್ಯಾಗಗಳು ಮಾಡ್ಬೇಕು ಸರ್. ಎಲ್ಲ ಕಮರ್ಷಿಯಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನ ಮಾಡಕ್ ಆಗಲ್ಲ. ಸಾವಯವ ಕೃಷಿನ ಅವೇರ್ನೆಸ್ ಮಾಡ್ಬೇಕಲ್ಲ. ಈ ರೀತಿ ಮನೆ ಹತ್ರ ತೋಟ ಮಾಡೋದಾಗ್ಲಿ, ಮಾಡಿ ತೋಟ ಮಾಡೋದಾಗ್ಲಿ ಮಾಡ್ಬೇಕಂದ್ರೆ ಶುರುವಿನಿಂದ ಕೊನೆವರೆಗೂ ಏನೇನೋ ಗಮನ ಕೊಡಬೇಕು, ಏನೇನು ಕೇರ್ ತಗೋಬೇಕು? ಇದನ್ನು ಮಾಡ್ಬೇಕಂದ್ರೆ ಫಸ್ಟಿಗೆ ಯಾವುದೇ ಕೇರನ್ನು ಗಮನವನ್ನು ಕೊಡೋದಕ್ಕಿಂತ ಮೊದಲು ಅವ ನಂಬಬೇಕು ಇದಾಗತ್ತೆ ಅಂತೇಳಿ, ಇಂಟ್ರೆಸ್ಟ್ ಇರ್ಬೇಕು. ಬೀಜ ಹಾಕೋದಕ್ಕಿಂತ ಮೊದಲು ಈ ವಿಡಿಯೋ ನೋಡ್ತಿದ್ದಂಗೆ ಅವ್ರಿಗಾಗತ್ತೆ ಮಂಗಳೂರಲ್ಲಿ, ನಮ್ಗಾಗಲ್ಲ. ಇನ್ಯಾರ್ದು ಮೈಸೂರು ಹಾಕಿದ್ರೆ ಮೈಸೂರಿನವ್ರಿಗಾಗತ್ತೆ, ನಮ್ಗಾಗಲ್ಲ. ಮತ್ತು ಅವ್ರಿಗೆ ಕೃಷಿ ಬಗ್ಗೆ ತುಂಬ ಗೊತ್ತಿದೆ, ಅದಕ್ಕಾಗತ್ತೆ. ಇಂಥದ್ದು 1000 ಉಡಾಫೆಗಳನ್ನು ಮಾತಾಡಿ ಜನರು ನಿಲ್ಲಿಸಿಬಿಡ್ತಾರೆ ಮಾಡೋದು. ಫಸ್ಟ್ ಅವನ ನಂಬಬೇಕು, ಎಸ್ ಇದಾಗ್ತದೆ ಅಂತೇಳಿ, ನಾನು ಮಾಡ್ತೀನಿ ಅಂತ. ಎರಡನೇದು ಕಣ್ಣನ್ನು ನಂಬಬೇಕು. ಈಗ ನಾವು ತೋರಿಸಿರೋದೆಲ್ಲವೂ ಲೈವ್, ಯಾವುದೇ ನೀವು ಇನ್ಯಾವುದೋ ಫೋಟೋಗಳನ್ನು ಎಡಿಟ್ ಮಾಡಿ, ಇನ್ಯಾರ್ದೋ ವಿಡಿಯೋನ ಎಡಿಟ್ ಮಾಡಿ ತೋರಿಸಿರೋದಲ್ಲ, ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರಿ. ಇಲ್ಲಾಗತ್ತೆ ಅಂದ್ರೆ ನಿಮ್ಮಲ್ಲೂ ಆಗತ್ತೆ. ಮತ್ತೆ ನಿಮ್ಮ ಯಾವ ಊರಲ್ಲಿ ನಿಮ್ಮ ಊರಲ್ಲೇ ಮಾಡೋರು ಇರ್ತಾರೆ. ಈಗ ನಮ್ಮ ಊರಲ್ಲಿ ಮಾತ್ರ ಅಲ್ಲ, ನಿಮ್ಮ ಊರುಗಳಲ್ಲಿ ಈ ರೀತಿ ತುಂಬಾ ಜನ ಎಕ್ಸ್ಪರ್ಟ್ಗಳಿರ್ತಾರೆ. ಬೇರೆ ಬೇರೆ ಯೂಟ್ಯೂಬ್ ಅವರೆಲ್ಲ ಸಂದರ್ಶನಗಳು ಮಾಡಿರ್ತಾರೆ. ಅದ್ರಿಂದ ಫಸ್ಟ್ ಕಣ್ಣನ್ನು ನಂಬಬೇಕು. ಕಣ್ಣು ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ಉದಾಹರಣೆಗೆ ಈಗ ಯಾರಾದರೂ ಈಗ ನರೇಂದ್ರ ಮೋದಿ ಮೀಡಿಯಾಕ್ಕೆ ಬಂದು ನಾನು ಇವತ್ತು ಬೆಳಿಗ್ಗೆ ಆಗುವಾಗ ಪಶ್ಚಿಮದಿಂದ ಸೂರ್ಯ ಉದಯ ಆಗ್ತಿತ್ತು, ನಾನು ನೋಡಿದೆ ತನ್ನೋ ಅಂತ ಏನಾದರೂ ಹೇಳಿಬಿಟ್ರೆ ಅದನ್ನು ಯಾರು ನಂಬ್ತಾರೆ ಸರ್? ನಂಬಲ್ಲ. ಯಾಕೆ ನಂಬಲ್ಲ ಅಂತ ಹೇಳಿದ್ರೆ, ಅವ್ನ ಕಣ್ಣಲ್ಲಿ ಎಷ್ಟೋ 1000 ಸಲ ಪೂರ್ವದಲ್ಲಿ ಉದಯ ಆಗಿರೋದು ನೋಡಿದಲ್ವಾ. ಅದರಿಂದಾಗಿ ಕಣ್ಣನ್ನು ಫಸ್ಟ್ ನಂಬಬೇಕು. ಇನ್ಯಾರೋ ಹೇಳಿದನ್ನು, ಯಾವುದು ಕೆಮಿಕಲ್ ಕಂಪ್ನಿಯನ್ನು ಹೇಳೋದನ್ನು, ಬೀಜದ ಅಂಗಡಿಯನ್ನು ಹೇಳೋದನ್ನಲ್ಲ. ಎರಡನೇದು ಏನಂತ ಹೇಳಿದ್ರೆ, ಅವ್ನು ಮಾಡ್ಲಿಕ್ಕೆ ಶುರು ಮಾಡಬೇಕು. ಒಂದು 5 ವೆರೈಟಿ ಫಸ್ಟಿಗೆ. ಈಗ ಬಸ್ಲೆ, ತೊಂಡೆಕಾಯಿ, ಇಂಥದ್ದು ಸೌತೆ, ಹರಿವೆ, ಇಂಥದ್ದು 5 ವೆರೈಟಿನ ಮಾಡಿದರೆ ನೆಕ್ಸ್ಟಿಗೆ ಅವ್ನು ಕಲಿತಾ ಹೋಗ್ತಾನೆ, ನೆಕ್ಸ್ಟ್ ಇಂಟ್ರೆಸ್ಟ್ ಶುರು ಆಗುತ್ತೆ. ಇನ್ನೊಂದು ಏನಂದ್ರೆ, ನನ್ನ ಅನುಭವದ ಪ್ರಕಾರ ಅವ್ರ ಏರಿಯಾದಲ್ಲಿ ಸ್ಥಳೀಯವಾಗಿ ಏನೇನು ಸಿಗ್ತವೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಹೌದು, ಅಲ್ಲಿ ಕೆಲವರು ಇರ್ತಾರೆ ಸರ್, ನಮ್ಮಂಗೆ ಹುಚ್ಚರು. ಅಲ್ಲೂ ಕೂಡ ಯಾರೋ ಒಬ್ರು ಮಾಡ್ತಿರ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ. ಕೃಷಿ ಮೇಳದಲ್ಲಿ ಹೋದ್ರೆ ಸಿಗ್ತಾರೆ ಅವರು, ಅವ್ರದ್ದೇನೋ ಐಟಮ್ಗಳಿರ್ತದೆ, ಅವ್ರದ್ದು ಯೂಟ್ಯೂಬಲ್ಲಿ ವಿಡಿಯೋ ಬರ್ದಿರ್ತದೆ. ಅವ್ರನ್ನ ಫಸ್ಟ್ ಇವ್ರದ್ದು ಕೊಬ್ಬನ ಕಮ್ಮಿ ಮಾಡಿ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು. ನಾವು ಕೆಲವು ಸಲ ಏನಂದ್ರೆ ನಮ್ಮ ಊರ್ ಪಕ್ಕದವ್ರು ಮಾತಾಡ್ಸಲ್ಲ, ಹೌದಲ್ವಾ. ಇನ್ನು ಲೋಕದಲ್ಲಿ ಇದ್ದವ್ರಿಗೆಲ್ಲ ಫೋನ್ ಮಾಡಿ ನಾವು ಮಾತಾಡ್ತೀವಿ. ಫಸ್ಟಿಗೆ ನಮ್ಮ ಈಗೋನ ಬಿಡಬೇಕು, ಬಿಟ್ಟು ನಮ್ಮ ಮನೆ ಪಕ್ಕದವ್ರನ್ನ ಮಾತಾಡಿಸ್ಬೇಕು, ನಮ್ಮ ಊರವ್ರನ್ನ ಮಾತಾಡಿಸ್ಬೇಕು. ಆಗ ಅವ್ರು ಹೇಳ್ತಾರೆ. ಈಗ ನಾನು ಹೇಳಿದ್ದು ನಮ್ಮ ಮಂಗಳೂರು ಸೈಡ್ನವ್ರಿಗೆ ಎಲ್ಲರಿಗೂ ಕ್ಲೀನ್ ಅರ್ಥ ಆಗುತ್ತೆ. ಯಾಕೆ ಹೇಳಿ, ನಮ್ದು ಭೌಗೋಳಿಕ ಪರಿಸ್ಥಿತಿ ಒಂದು ರೀತಿ ಇದೆ, ಉಡುಪಿ, ಕಾಸರಗೋಡು, ಮಂಗಳೂರು. ಅದೇ ನೀವು ಘಟ್ಟದ ಮೇಲೆ ನಿಮ್ಮ ಬಯಲುಸೀಮೆ ಕಡೆಗೆ ಬಂದರೆ ಅದು ಗೊತ್ತೇ ಆಗಲ್ಲ. ಅದು ಯಾಕಂದ್ರೆ ನಿಮ್ದು ವಿಷಯನೇ ಬೇರೆ, ಹೌದಲ್ವಾ. ಈಗ ನೀವು ಇಷ್ಟು ಸುತ್ತೋದ್ರಿಂದಾಗಿ ನಿಮ್ಗೆ ಎಲ್ಲ ಕಡೆ ಗೊತ್ತು. ಅದೇ ನೀವು ನೇರ ನಿಮ್ಮ ಕಲಬುರಗಿ ಕಡೆಯಿಂದ, ಯಾದಗಿರಿ ಕಡೆಯಿಂದ ಯಾರೋ ಒಬ್ಬ ನನ್ನ ಹತ್ರ ಮಾತಾಡಿದ್ರೆ ಅವನಿಗೆ ಇಷ್ಟು ಪ್ರಶ್ನೆಗಳೇ ಹುಟ್ಟಲ್ಲ. ಯಾಕೆ ಹುಟ್ಟಲ್ಲ ಅಂದ್ರೆ, ಇದು ಅವನಿಗೆ ಗೊತ್ತೇ ಆಗಲ್ಲ, ಇದು ಏನು ಇವನು ಮಾಡ್ತಾ ಇದ್ದಾನೆ ಅಂತ. ಆ ಕಾರಣಕ್ಕೋಸ್ಕರ ಅಲ್ಲಿದೆ ಫಸ್ಟ್ ಮಾಡಬೇಕು. ಆಮೇಲೆ ಒಂದು 5 ವೆರೈಟಿ ನೆಡ್ಲಿಕ್ಕೆ ಶುರು ಮಾಡಬೇಕು. ಕೇವಲ ಹಟ್ಟಿ ಗೊಬ್ಬರನೇ ಇಟ್ಕೊಂಡು ನಾನು ಮಾಡ್ತೀನಿ ಅಂತಲ್ಲ, ಎಲ್ಲ ಮಿಕ್ಸ್ ಬೇಕಾಗುತ್ತೆ ನಮ್ಗೆ. ಈಗ ಫುಡ್ಗೆಲ್ಲ ಬೇಕು, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾಡಬೇಕು. ಮಾಡಿದ ಮೇಲೆ ಅದಕ್ಕೆ ಸವಾಲುಗಳು ಬರ್ತದೆ. ನಿನ್ನೆ ಒಬ್ಬ ನನಗೆ ಬೀಜ ಕೇಳಿದ್ಮೇಲೆ ಅದಕ್ಕೆ ಒಂದು ರೋಗ ಬರುತ್ತೆ ಅಲ್ಲ, ಅದಕ್ಕೇನು ಮಾಡ್ತೀರಿ ಅಂತ ಕೇಳಿದೆ. ಫಸ್ಟ್ ಬೀಜ ತಗೊಂಡೋಗಿ ಹಾಕು ಅಂತ ಹೇಳಿದೆ ನಾನು, ರೋಗದ ಆಮೇಲೆ ಮಾತಾಡು ಅಂತ ಹೇಳಿ, ಹೌದಲ್ವಾ. ಅವ್ನು ಗಿಡ ಹಾಕೋದಕ್ಕಿಂತ ಮೊದಲೇ ರೋಗದ ಬಗ್ಗೆ ಚರ್ಚೆ ಶುರುವಾಗಿ ಆಯ್ತು, ಮುಂಚೆ ಅವನದು ಸಮಸ್ಯೆಗಳು ಶುರು ಆಯ್ತು. ಆ ಕಾರಣಕ್ಕೋಸ್ಕರ ಅದನ್ನು ಕರೆಕ್ಟಾಗಿ ಮಾಡ್ಲಿಕ್ಕೆ ಶುರು ಮಾಡಿ 100% ಇದು ಹಾಗೆ ಆಗುತ್ತೆ, ನಮ್ಗಾಗತ್ತೆ, ನಿಮ್ಗೂ ಆಗುತ್ತೆ. ಇನ್ನೊಂದೇನಂದ್ರೆ, ಯಾವುದೇ ಕೃಷಿ ಮಾಡ್ಲಿ, ಒಬ್ರು ಹೇಳಿದ್ದು ಒಬ್ರು ಮಾಡಿದ್ದು ಮಾಡೋಕ್ಕಿಂತಲೂ ಸ್ವಂತ ಅನುಭವ ಮುಖ್ಯ. ಸ್ವಂತ ಅನುಭವ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೆರಿಮೆಂಟ್ಗಳು ಮುಖ್ಯ. ಈಗ ನಿಮ್ಮಲ್ಲಿ ಯಾವ್ದೋ ಒಂದು ಬೆಳೆದಿರ್ತದೆ, ಅದನ್ನ ತಗೊಂಡೋಗಿ ನಮ್ಮ ಏರಿಯಾದಲ್ಲಿ ಹಾಕಿದ್ರೆ ಅದು ಬರುತ್ತೋ ಬರಲ್ಲೋ ಗೊತ್ತಿಲ್ಲ. ಹೌದು, ಅದ್ರ ಪ್ರಯೋಗ ಮಾಡ್ಬೇಕು. ಪ್ರಯೋಗ ಏನಾಗಬೇಕು, ಒಂದು ಪ್ಯಾಕೆಟ್ಗೆ ಹಾಕಿ ಹಾಗೆ ಆಗುತ್ತೆ. ಅಂಥದ್ದು ನಾನು ಎಷ್ಟೋ ತಂದಿದ್ದೀನಿ, ನಾನು ಇಲ್ಲಿ ತೋರಿಸಿದಲ್ಲ ಅರಿವೆಗಳದೆಲ್ಲ, ಅದು ನಾಗಾಲ್ಯಾಂಡ್, ನಾರ್ತ್ ಈಸ್ಟ್ ಇಂದ ತಂದಿರುವಂಥದ್ದು. ಇಲ್ಲಿ ಆಗ್ಲಿಕ್ಕೆ ಶುರುವಾಗಿದೆ. ಈಗ ಕಾಸರಗೋಡು ಅಲ್ಲಿಗಿಂತ ಸ್ವಲ್ಪ ಕಮ್ಮಿ ಬರ್ಬೋದು. ಹೌದು, ಈಗ ಬೇರೆ ರಾಜ್ಯ ಕಾಸರಗೋಡು ಸೈಡ್ ತಂದಿದ್ದು, ಇದು ಆಗ್ಲಿಲ್ವಾ. ಹಾಗೆ ಆಗುತ್ತೆ. ಅದರ ಜೊತೆಗೆ ಏನಂತ ಹೇಳಿದ್ರೆ, ನಮ್ಗೊಂದು ಇದು ಹುಚ್ಚಿರಬೇಕು, ಇದನ್ನು ಮಾಡಬೇಕು ಅನ್ನುವಂಥದ್ದು. ಈ ಹುಚ್ಚು ಬಂದಿಲ್ಲ ಅಂತ ಹೇಳಿದ್ರೆ ಮಾಡೋಕ್ಕಾಗಲ್ಲ. ಅದರ ಜೊತೆ ನಾವು ಕೆಮಿಕಲ್ನ ಹೊರಗಡೆ ಅಂತ ತಿನ್ನುವಂಥದ್ದು, ಅದನ್ನು ಸ್ವಲ್ಪ ಕಡಿಮೆ ಆಗುತ್ತೆ, ತುಂಬ ಹೆಲ್ತಿಗೂ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಬೇಕು. ಮತ್ತು ಅದು ಅಂದರೆ ಅದಕ್ಕೆ ಗಂಭೀರತೆ ಇರಬೇಕು ಅಂತ ಹೇಳೋದು ನಾನು. ಇಲ್ಲದ್ರದ್ದು ಕೆಲಸ ಆಗಲ್ಲ ಇದು. ಅದರಿಂದಾಗಿ ಮಾಡಿ ಅಂತ ನನ್ನದೊಂದು ಅಭಿಪ್ರಾಯ. ನಮ್ಮ ಕಡೆ ಬಂದರೆ ನೋಡ್ಬೋದು, ನೀವು ಬಂದು ಮಂಗಳೂರು ಕಡೆಗೆಲ್ಲ ಬಂದರೆ ಅಂತ ಎಷ್ಟೋ ಜನ ರೈತರು ಇರ್ತಾರೆ, ಅಥವಾ ನಿಮ್ಮ ಊರ ಭಾಗದಲ್ಲಿ ಎಷ್ಟೋ ಜನರು ಇರ್ತಾರೆ, ಹೌದಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು.